ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು 7ನೇ ತರಗತಿ ವಿಜ್ಞಾನ ವಿಷಯದ ಘಟಕ ಉಷ್ಣ ಎಂಬ ಪಾಠದಲ್ಲಿನ ಚಟುವಟಿಕೆ 3.6 ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ. ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ, ಲೋಹಗಳಲ್ಲಿ ಉಷ್ಣದ ವರ್ಗಾವಣೆಯನ್ನು ತಿಳಿಯುವುದು. ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ, ಕಬ್ಬಿಣ ಅಥವಾ ಲೋಹದ ಪಟ್ಟಿ, ಮೇಣದ ತುಣುಕುಗಳು, 2 ಇಟ್ಟಿಗೆ, ಮೇಣದ ಬತ್ತಿ. ಈ ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದರೆ, ಅಲ್ಯೂಮಿನಿಯಂ ಅಥವಾ ಕಬ್ಬಿಣದ ಒಂದು ತೆಳುವಾದ ಸರಳು ಇಲ್ಲವೇ ಚಪ್ಪಟೆಯಾದ ಲೋಹದ ಪಟ್ಟಿಯನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಇದರ ಮೇಲೆ ಮೇಣದ ಕೆಲವು ತುಣುಕುಗಳನ್ನು ಅಂಟಿಸಬೇಕಾಗುತ್ತೆ. ಇವು ಸಮಾನ ಅಂತರದಲ್ಲಿ ಇರುವಂತೆ ನಾವು ಅಂಟಿಸಬೇಕಾಗುತ್ತೆ. ಈ ಚಿತ್ರ 3.7 ನೀವು ಗಮನಿಸಿ, ಈ ರೀತಿಯಾಗಿ ಒಂದೇ ರೀತಿ ಸಮಾನವಾಗಿ ಇರುವಂತೆ ನಾವು ಈ ಮೇಣದ ತುಣುಕುಗಳನ್ನು ನಾವು ಅಂಟಿಸಬೇಕಾಗುತ್ತದೆ. ಸರಳನ್ನು ಒಂದು ಪೀಠಕ್ಕೆ ಬಂಧಿಸಬೇಕಾಗುತ್ತದೆ. ಅಂದರೆ ಇಲ್ಲಿ ಇಟ್ಟಿಗೆಯ ಮಧ್ಯಭಾಗದಲ್ಲಿ ನಾವು 2 ಇಟ್ಟಿಗೆ ಮಧ್ಯಭಾಗದಲ್ಲಿ ಈ ಸರಳನ್ನು ನಾವು ಬಂಧಿಸಬೇಕಾಗುತ್ತದೆ. ಈಗ ಸರಳಿನ ಇನ್ನೊಂದು ತುದಿಯನ್ನು ನಾವು ಕಾಯಿಸಬೇಕಾಗುತ್ತೆ. ಮೇಣದ ಬತ್ತಿಯ ಜ್ವಾಲೆಯ ಸಹಾಯದಿಂದ ಈ ತುದಿಯನ್ನು ನಾವು ಕಾಯಿಸಬೇಕಾಗುತ್ತೆ. ತದನಂತರ ನಾವು ವೀಕ್ಷಿಸಬೇಕಾಗುತ್ತೆ. ಮೇಣದ ತುಣುಕುಗಳು ಅಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಇವು ಬೀಳಲು ಆರಂಭಿಸ್ತವೆ. ಮೊದಲು ಯಾವುದು ಬೀಳುತ್ತದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಜ್ವಾಲೆಯ ಭಾಗದ ಸರಳಿನ ತುದಿಯಿಂದ ಉಷ್ಣದ ಇನ್ನೊಂದು ತುದಿಗೆ ಉಷ್ಣ ಹೇಗೆ ವರ್ಗಾವಣೆಯಾಗುತ್ತಿದೆ ಎನ್ನುವುದನ್ನು ನಾವು ಇದರ ಮೂಲಕ ನಾವು ತಿಳಿಯಬಹುದು. ಈಗ ನಾವು ಚಟುವಟಿಕೆಯನ್ನು ನೋಡೋಣ. ಇಲ್ಲಿ ಇಟ್ಟಿಗೆಯ ಮೂಲಕ ನಾವು ಈ ಕಬ್ಬಿಣದ ಸರಳನ್ನು ನಾವು ಬಂಧಿಸಿದ್ದೀವಿ. ಸಮಾನ ಅಂತರದಲ್ಲಿ ಮೇಣದ ತುಣುಕುಗಳನ್ನು ನಾವು ಇಲ್ಲಿ ಅಂಟಿಸಿದ್ದೀವಿ. ಇನ್ನೊಂದು ತುದಿಯಲ್ಲಿ ಮೇಣದ ಬತ್ತಿಯ ಜ್ವಾಲೆಯ ಸಹಾಯದಿಂದ ಇದು ಉಷ್ಣ ವರ್ಗಾವಣೆ ಆಗೋದಕ್ಕೆ ನಾವಿಲ್ಲಿ ಅನುವು ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಉಷ್ಣ ಈ ಭಾಗದಲ್ಲಿ ನೋಡಿ, ಮೊದಲನೆಯ ಮೇಣದ ತುಣುಕು ಕೆಳಗೆ ಬೀಳ್ತು. ಅಂದರೆ ಉಷ್ಣ ಈ ಭಾಗದಿಂದ ಮೇಣದ ಬತ್ತಿಯ ಜ್ವಾಲೆ ಉರಿತಾ ಇದೆಯಲ್ಲ, ಆ ಭಾಗದಿಂದ ಈ ಭಾಗಕ್ಕೆ ರವಾನೆ ಆಯಿತು, ಅಂದರೆ ವರ್ಗಾವಣೆ ಆಯಿತು. ವರ್ಗಾವಣೆ ಆದಾಗ ಈ ಮೇಣದ ಬತ್ತಿ ಕರಗಿ ಕೆಳಗೆ ಬೀಳ್ತು. ಮುಂದೆ ನೋಡೋಣ. ಈಗ 2ನೆಯ ಮೇಣದ ತುಣುಕು ಕೆಳಗೆ ಬಿದ್ದಿದ್ದನ್ನು ನೀವೀಗ ಗಮನಿಸಿದ್ರಿ. ಅಂದರೆ ಉಷ್ಣ ಮೊದಲು ಇಲ್ಲಿಗೆ ವರ್ಗಾವಣೆ ಆಯಿತು, ತದನಂತರ ಮುಂದೆ ಬಂದಾಗ ಈ ಮೇಣ ಕರಗಿ ಅದು ಕೆಳಗೆ ಬೀಳ್ತು. ಈಗ 3ನೆಯ ಮೇಣದ ತುಣುಕು ಕೂಡ ಕೆಳಗೆ ಬೀಳ್ತು ಕರಗಿ. ಅಂದರೆ ಉಷ್ಣ ಈ ಭಾಗದಿಂದ ಈ ಭಾಗದವರೆಗೂ ಕೂಡ ಈಗ ವರ್ಗಾವಣೆಯಾಗಿದೆ. ಯಾವ ಮೇಣದ ತುಣುಕಿಗೆ ಮೊದಲು ಉಷ್ಣ ತಾಕುತ್ತದೆಯೋ ಅಲ್ಲಿ ಅದು ಕರಗಿ ಮೊದಲು ಬೀಳುತ್ತದೆ,
ತದನಂತರ ಎರಡನೇದು, ಅದಾದ ಮೇಲೆ ಮೂರನೇದು, ಈಗ ನಾಲ್ಕನೆಯ ಮೇಣದ ತುಣುಕನ್ನು ನಾವೀಗ ನೋಡ್ತಾ ಇದ್ದೀವಿ. ಅಂದರೆ ಇದು ನಮಗೆ ಏನು ಸೂಚಿಸ್ತಾ ಇದೆ ಅಂತಂದರೆ, ಲೋಹದ ಒಂದು ತುದಿಯಿಂದ ಇನ್ನೊಂದು ತುದಿಯ ಕಡೆಗೆ ಉಷ್ಣ ವರ್ಗಾವಣೆ ಆಗ್ತಾ ಇದೆ. ಅಂದರೆ ಉಷ್ಣದ ಆಕಾರದಿಂದ ಇನ್ನೊಂದು ತುದಿಗೆ ಉಷ್ಣ ವರ್ಗಾವಣೆ ಆಗ್ತಾ ಇದೆ. ಸಾಮಾನ್ಯವಾಗಿ ಲೋಹಗಳು ಉತ್ತಮ ಉಷ್ಣ ವಾಹಕಗಳಾಗಿವೆ. ಸ್ವಲ್ಪ ಸಮಯವನ್ನು ಇದು ತೆಗೆದುಕೊಳ್ತಾ ಇದೆ. ಕಾರಣ, ಈ ಭಾಗದಿಂದ ಈ ಭಾಗಕ್ಕೆ ಉಷ್ಣ ನಿಧಾನವಾಗಿ ಹರಿದು ಬರ್ತಾ ಇದೆ. ಯಾವಾಗ ಉಷ್ಣ ಈ ಭಾಗಕ್ಕೆ ತಲುಪುತ್ತದೆಯೋ ಆಗ ಈ ಮೇಣದ ತುಣುಕು ಕರಗಿ ಕೆಳಗೆ ಬೀಳುತ್ತದೆ. ಉಷ್ಣವು ನಿಧಾನವಾಗಿ ವರ್ಗಾವಣೆಯಾಗುತ್ತಿದೆ. ಈಗ ಈ ಮೇಣದ ತುಣುಕು ಕೂಡ ಕೆಳಗೆ ಬೀಳ್ತದೆ. ಅಂದರೆ ಉಷ್ಣ ಇಲ್ಲಿಗೆ ವರ್ಗಾವಣೆಯಾಗಿದೆ. ಈ ಭಾಗದಿಂದ ಈ ಭಾಗದ ಕಡೆಗೆ ಉಷ್ಣ ವರ್ಗಾವಣೆಯಾಗುತ್ತಿದೆ ಎಂಬುದನ್ನು ಈಗ ನಾವು ಪ್ರಯೋಗಾತ್ಮಕವಾಗಿ ತಿಳಿದುಕೊಂಡೆವು.
ಮೇಣದ ತುಣುಕುಗಳು ಕರಗಿ ಒಂದೊಂದಾಗಿ ಕೆಳಗೆ ಬೀಳುತ್ತವೆ. ಕಾರಣ ಮೇಣದ ಬತ್ತಿ ಜ್ವಾಲೆಯಿಂದ ಕಾಯ್ದ ಕಬ್ಬಿಣದ ಲೋಹದ ಭಾಗದಿಂದ ಮತ್ತೊಂದು ತುದಿಗೆ ಅಥವಾ ಭಾಗಕ್ಕೆ ಉಷ್ಣವು ವರ್ಗಾವಣೆಯಾಗೋದು ಈ ಚಟುವಟಿಕೆಯಿಂದ ನಮಗೆ ತಿಳಿದು ಬಂದಿದೆ. ಆತ್ಮೀಯರೇ, ಇದುವರೆಗೂ ನಿಮ್ಮೊಂದಿಗೆ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ ಬಾಬು BS, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ, ಮುದ್ದೇಬಿಹಾಳ ತಾಲೂಕು, ವಿಜಯಪುರ ಜಿಲ್ಲೆ. ಧನ್ಯವಾದಗಳು.